ನಮಸ್ಕಾರ ಆತ್ಮೀಯರೇ. ಇವತ್ತು ನಾನು ನಿಮ್ಮನ್ನು ಸ್ವಲ್ಪ ಹಿಂದಿನ ಕಾಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಹಿಂದಿನ ಅಂದರೆ ತುಂಬ ಹಿಂದಿನ ಕಾಲ ಅಲ್ಲ, ನಾವು ಸ್ಕೂಲಿಗೆ ಹೋಗುವಾಗ ಟೈಮಲ್ಲಿ ಹೇಗಿತ್ತು, ಆಗ ನಾವು ತಗೊಂಡಂಥ ಶಿಕ್ಷೆಯ ಅರ್ಥ ಏನು, ಅದರ ಉದ್ದೇಶವೇನು, ಅದನ್ನು ಯಾವ ಕಾರಣಕ್ಕೆ ಕೊಡ್ತಾ ಇದ್ರು ನಮಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಹಿಂದಿನ ಕಾಲದ ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೊಡುತ್ತಿದ್ದ ಶಿಕ್ಷೆಗಳು ಅನೇಕ ಬಗೆಯದಾಗಿದ್ದು, ಕೆಲವೊಮ್ಮೆ ಆ ಶಿಕ್ಷೆಗಳು ಅತಿ ಅನಿಸಿದ್ರೂ ಕೂಡ ಅವುಗಳ ಹಿಂದೆ ಒಂದು ಅರ್ಥ ಇರ್ತಾ ಇತ್ತು. ಆ ಶಿಕ್ಷೆಗಳು ಯಾವ್ಯಾವುದು, ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ, ಮೊಣಕಾಲ ಮೇಲೆ ನಿಲ್ಲಿಸಿದ್ರೆ ಅದರ ಅರ್ಥ ವಿನಯವನ್ನು ರೂಢಿಸ್ಕೋ ಅಂತ ಅರ್ಥ. ಹಾಗೆ ಬಾಯಿಯ ಮೇಲೆ ಬೆರಳಿಟ್ಟುಕೋ ಅಂದರೆ ಸ್ವಪ್ರಶಂಸೆ ಮಾಡ್ಕೊಳ್ಬೇಡ ಅಂತ ಅರ್ಥ. ಕಿವಿ ಹಿಡಿದು ನಿಲ್ಲಿಂದರೆ ಒಳ್ಳೆಯ ವಿಷಯಗಳನ್ನು ಶ್ರದ್ಧೆಯಿಂದ ಕೇಳು ಅಂತ ಅರ್ಥ. ಬೆಂಚಿನ ಮೇಲೆ ನಿಲ್ಲು ಅಂದರೆ ಎಲ್ಲರಿಗಿಂತ ಓದಿನಲ್ಲಿ ಎತ್ತರದಲ್ಲಿರುವಂಥ ಅರ್ಥ. ಕೈ ಎತ್ತಿ ನಿಲ್ಲು ಅಂದರೆ ನಿನ್ನ ಗುರಿ ಉನ್ನತವಾಗಿರಲಿ, ನಿಶ್ಚಲವಾಗಿರಲಿ ಅಂತ ಅರ್ಥ. ಗೋಡೆಗೆ ಮುಖ ಮಾಡಿ ನಿಲ್ಲು ಎಂದರೆ ಆತ್ಮಾವಲೋಕನ ಮಾಡಿಕೋ ಅಂತ ಅರ್ಥ. ತರಗತಿಯ ಕೋಣೆಯಿಂದ ಹೊರಗೆ ನಿಲ್ಲಿಸಿದರೆ ಪರಿಸರ ಜ್ಞಾನ ಪಡೆದುಕೋ ಅಂತ ಅರ್ಥ. ಕರಿಹಲಗೆ ಒರೆಸು ಎಂದರೆ ಯಾವಾಗಲೂ ತಪ್ಪುಗಳನ್ನು ತಿದ್ದುಕೊಳ್ಳುತ್ತಾ ಇರು ಅಂತ ಅರ್ಥ. ಒಂದೇ ವಿಷಯವನ್ನು ಹಲವು ಬಾರಿ ಬರೆಯಲು ಹೇಳಿದರೆ ಗೆಲುವು ಸಿಗುವವರೆಗೂ ಪ್ರಯತ್ನಿಸ್ತಾನೇ ಇರು, ಸೋಲೊಪ್ಕೋಬೇಡ ಅಂತ ಅರ್ಥ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೆ ಇದರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ನಾವು ಇವರೇನಪ್ಪ ಶಿಕ್ಷಕರು ನಮಗೆ ಇಷ್ಟೊಂದು ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಆ ಶಿಕ್ಷೆಯ ಹಿಂದೆಯೂ ಕೂಡ ಒಂದು ಅರ್ಥ ಇತ್ತು, ಒಂದು ಉದ್ದೇಶ ಇತ್ತು ಅನ್ನೋದನ್ನು ಈಗ ಗೊತ್ತಾಗ್ತಾ ಇದೆ. ಧನ್ಯವಾದಗಳು. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.